ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಈಗಿಂದ ಕೆಲವು ಗಂಟೆಗಳ ಮುಂಚೆನೆ ಭಾರತೀಯ ಸೇನೆಗೆ ನಾಗಾಸ್ತ್ರದ ಒಂದು ಡೆಲಿವರಿಯನ್ನ ಮಾಡಲಾಗಿದೆ. ಅಂದರೆ ಭಾರತೀಯ ಸೇನೆ ನಾಗಾಸ್ತ್ರವನ್ನು ಉಪಯೋಗ ಮಾಡುವುದಕ್ಕಾಗಿ ಪೂರ್ಣ ರೀತಿಯಲ್ಲಿ ತಯಾರಿದೆ. ಹಾಗೂ ಇದನ್ನು ನಂಬಿ ಗೆಳೆಯರೇ, ಈ ಸುದ್ದಿಯಿಂದ ಪಾಕಿಸ್ತಾನ ಅಷ್ಟೇ ಅಲ್ಲದೆ ಚೀನಾದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಹೀಗೆ ಯಾಕಂದರೆ ಇಡೀ ಜಗತ್ತಿಗೆ ಈ ನಾಗಾಸ್ತ್ರ ಆಯುಧದ ಬಗ್ಗೆ ಗೊತ್ತು. ಯಾಕಂದರೆ ಇದು ಶತ್ರುಗಳನ್ನು ಪೂರ್ಣ ರೂಪದಲ್ಲಿ ಕೊಲ್ಲೋದಿಲ್ಲ ಹಾಗೂ ಅವರನ್ನು ಬಿಡೋದಿಲ್ಲನೂ ಕೂಡ. ಆ್ಯಕ್ಚುಲಿ ಅರ್ಧಂಬರ್ಧ ಮಾಡಿಬಿಡ್ತದೆ, ಮಧ್ಯದಲ್ಲೇ ನೇತಾಡಿಸುತ್ತದೆ. ಶತ್ರುಗಳಿಗೆ ಇದು ಬಹಳಷ್ಟು ನೋವನ್ನು ಉಂಟು ಮಾಡುತ್ತದೆ. ಹಾಗೂ ಇದು ಎಷ್ಟು ನೋವನ್ನು ಉಂಟು ಮಾಡುತ್ತದೆ ಅನ್ನೋದರ ಕುರಿತು ಕೇವಲ ಒಂದೇ ಒಂದು ದೇಶವು ನಿಮಗೆ ನಿಜವಾದ ಮಾಹಿತಿಯನ್ನು ನೀಡಬಹುದು. ಹಾಗೂ ಆ ದೇಶದ ಹೆಸರು ರಷ್ಯಾ. ಯಾಕಂದರೆ ಉಕ್ರೇನ್ ಯುದ್ಧದ ಮೊದಲಿಗೆ ರಷ್ಯಾವನ್ನು ವಿಶ್ವದ 2ನೇ ಅತಿ ದೊಡ್ಡ ಮಿಲಿಟರಿ ಸೂಪರ್ ಪವರ್ ಅಂತ ಕರೆಯಲಾಗುತ್ತಿತ್ತು. ಬಹಳಷ್ಟು ಸಂದರ್ಭಗಳಲ್ಲಿ ರಷ್ಯಾದ ಸೈನ್ಯವು ಅಮೆರಿಕಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ಆ್ಯಕ್ಚುಲಿ ಅವರು ನಂಬರ್ 1 ಪೊಸಿಷನ್ ಅರ್ಹರಾಗಿದ್ದಾರೆ ಅಂತ ಹೇಳಲಾಗಿತ್ತು. ಅಂದರೆ ಅವರನ್ನು ಜಗತ್ತಿನ ಅತಿ ದೊಡ್ಡ ಸೂಪರ್ ಪವರ್ ಅಂತ ಕರೆದರೆ ತಪ್ಪಾಗಲಾರದು. ಆದರೆ 2 ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧವು ರಷ್ಯಾವನ್ನು ಎಷ್ಟು ದಂಗಾಗಿಸಿದೆ ಅಂದರೆ ಜಗತ್ತನ್ನು ಬಿಟ್ಟುಬಿಡಿ, ರಷ್ಯಾಗೆ ಅದನ್ನು ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ರಷ್ಯಾ ವಿಶ್ವದ ಸೂಪರ್ ಪವರ್ ಅಂತ ಹೇಳಿಕೊಳ್ಳುವ ದೇಶ ಈಗ ಒಂದು ಚಿಕ್ಕ ದೇಶ ಉಕ್ರೇನು ಅವರಿಗೆ ದಂಗಾಗಿಸಿದೆ. ಅದು ಹೆಂಗಂದ್ರೆ ಈ ಉಕ್ರೇನ್ ಹತ್ತಿರ ನಾಗಾಸ್ತ್ರವನ್ನು ಹೋಲುವ ಒಂದು ವಿಶೇಷ ಕಾಮಿಕಾಜಿ ಡ್ರೋನ್ ಅನ್ನೋ ಹೆಸರಿನ ಆಯುಧವಿದೆ. ಹೌದು ಗೆಳೆಯರೆ, ಕಳೆದ 2 ವರ್ಷಗಳಲ್ಲಿ ಈ ಡ್ರೋನ್ಗಳು ರಷ್ಯಾಗೆ ಅಂತಹ ಭೀಕರ ಗಾಯವನ್ನು ನೀಡಿದ್ರಿಂದ ರಷ್ಯಾ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದೆ. ರಷ್ಯಾ ಇದರಿಂದ ಯುದ್ಧವನ್ನು ಕೊನೆಗೊಳಿಸಲು ಸಾಧ್ಯವಾಗ್ತಾ ಇಲ್ಲ ಅಥವಾ ಹಿಂದೆ ಸರಿಯೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ರಷ್ಯಾ ಇಲ್ಲಿ ಮಧ್ಯದಲ್ಲಿ ಸಿಕ್ಕಾಕಿಕೊಂಡಿದೆ. ಹಾಗೂ ಇದಕ್ಕೆ ಸಂಪೂರ್ಣ ಕ್ರೆಡಿಟ್ ಉಕ್ರೇನ್ ಡ್ರೋನ್ ದಾಳಿಗೆ ಹೋಗುತ್ತದೆ. ಆದರೆ ಈಗ ಅದಕ್ಕಿಂತ ಅಪಾಯಕಾರಿ ನಾಗಾಸ್ತ್ರ ಕಾಮಿಕಾಜಿ ಡ್ರೋನ್ ಅನ್ನ ಭಾರತೀಯ ಸೇನೆಗೆ ತಲುಪಿಸಲಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಕೆಲವೇ ಗಂಟೆಗಳ ಹಿಂದೆ ವರದಿಯೊಂದು ಬಂದಿದೆ. ಇದು ಭಾರತದ ನಾಗಾಸ್ತ್ರ ಕಾಮಿಕಾಜಿ UAVಯ ಮೊದಲ ಬ್ಯಾಚ್ನ ಡೆಲಿವರಿಯನ್ನ ಭಾರತೀಯ ಸೇನೆಗೆ ಮಾಡಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಗೆ ಇದರ ದೊಡ್ಡ ಸರಕುಗಳನ್ನು ನೀಡಲಾಗುವುದು. ಅಂದರೆ ಇವತ್ತಿಗೆ ಭಾರತವು ಪ್ರಪಂಚದ ಯಾವುದೇ ದೊಡ್ಡ ಸೂಪರ್ ಪವರನ್ನು ಸೋಲಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ. ಈಗ ಇದರ ಸಹಾಯದಿಂದ ಅದು ಚಿಕ್ಕ ದೇಶವಾಗಲಿ ಅಥವಾ ದೊಡ್ಡ ದೇಶವಾಗಲಿ ರಷ್ಯಾದ ಹಾಗೇನೆ ನೇತಾಡಿಸಬಹುದು. ಅದರ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಹಾಗೆಯೇ ಇದನ್ನು ಭಾರತ ಮಾತ್ರ ಬಳಸುತ್ತದೆ ಅನ್ನೋದನ್ನು ನಿಮಗೆ ಅನ್ನಿಸ್ತಾ ಇದ್ರೆ ಸ್ವಲ್ಪ ತಡೆಯಿರಿ ಗೆಳೆಯರೆ. ಯಾಕಂದರೆ ಇದರ ಹಿಂದೆ ದೊಡ್ಡ ರಣನೀತಿನೇ ಇದೆ. ಆ್ಯಕ್ಚುಲಿ ರಷ್ಯಾದ ವಿರುದ್ಧ ಉಕ್ರೇನ್ ಬಳಸಿದ ಈ ಎಲ್ಲ ಡ್ರೋನ್ಗಳು ಸ್ವತಃ ತಯಾರಿಸಿದ್ದಲ್ಲ, ಅವು ಅಮೇರಿಕಾದಿಂದ ಬಂದಿದ್ದಾವೆ. ಹಾಗೆಯೇ ಗೆಳೆಯರೆ, ನೀವು ಇದನ್ನು ತಿಳ್ಕೊಂಡು ಆಶ್ಚರ್ಯ ಪಡಬಹುದು. ಯಾಕಂದರೆ ಕಳೆದ 1.5 ವರ್ಷಗಳಲ್ಲಿ ಅಮೇರಿಕಾವು ಉಕ್ರೇನ್ ಒಳಗೆ ಈ ಕಾಮಿಕಾಜಿ ಡ್ರೋನ್ಗಳ ಫ್ಯಾಕ್ಟರಿಯನ್ನು ಸಹ ಸೆಟಪ್ ಮಾಡಿದೆ. ಈ ಕಾರಣದಿಂದಾಗಿ ಉಕ್ರೇನಿಯನ್ ಸೈನ್ಯದೊಂದಿಗೆ 100 ಡ್ರೋನ್ಗಳಲ್ಲ 1000 ಡ್ರೋನ್ಗಳು ಬಂದಿವೆ. ಸೊ ಇದರಿಂದ ಈ ಯುದ್ಧವು ಇನ್ನಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳಲಿದೆ. ಈಗ ನೀವೇ ಅಂದ್ಕೊಳ್ಳಿ, ಒಂದು ವೇಳೆ ನಾಳೆಗೆ ಭಾರತ ಕೂಡ ಚೀನಾವನ್ನು ಯಾವ ಬೇರೆ ದೇಶದೊಂದಿಗೆ ಈ ರೀತಿಯಾಗಿ ಬಲೆಗೆ ಬೀಳಿಸುವುದಾದರೆ, ಅಂದರೆ ಹೇಗೆ ಅಮೇರಿಕ ರಷ್ಯಾವನ್ನು ಬಲೆಗೆ ಬೀಳಿಸಿದಂತೆ ಚೀನಾವನ್ನು ಬಲೆಗೆ ಬೀಳಿಸುವ ಆ ಕೆಲಸವನ್ನು ಭಾರತವು ಈ ಕಾಮಿಕಾಜಿ ಡ್ರೋನ್ಗಳ ಸಹಾಯದಿಂದ ಬಹಳ ಸುಲಭವಾಗಿ ಮಾಡುತ್ತದೆ. ಸೊ ನಿಮ್ಗೆ ಹೇಳೋದಾದರೆ ಗೆಳೆಯರೆ, ಇದನ್ನು ತಯಾರಿಸುವುದು ತುಂಬ ಚೀಪ್ ಮತ್ತು ಬಳಸಲು ತುಂಬ ಸುಲಭವಾಗಿದೆ. ಹಾಗೂ ಭಾರತವು ಅವುಗಳನ್ನು ಬಹಳ ಕಡಿಮೆ ಬೆಲೆಗೆ ಎಕ್ಸ್ಪೋರ್ಟ್ ಮಾಡಲಿದೆ. ಹೌದು, ನಮ್ಮ ಫ್ರೆಂಡ್ಲಿ ನೇಷನ್ಸ್ಗಳೇನಿವೆ, ಅಂದರೆ ಭಾರತದೊಂದಿಗೆ ಸೌಹಾರ್ದ ಸಂಬಂಧ ಹೊಂದಿರುವ ಜಗತ್ತಿನ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಲಾಗ್ತದೆ ಅನ್ನೋ ವರದಿ ಬಂದಿದೆ. ಹಾಗೂ ಇದನ್ನು ನೋಡಿ ಅರ್ಮೇನಿಯಾದ ಕಣ್ಣುಗಳು ಇವತ್ತು ಬಹಳ ಆಕರ್ಷಿತವಾಗಿರಬೇಕು. ಯಾಕಂದರೆ ಅರ್ಮೇನಿಯಾ ಭಾರತದಿಂದ ಬಹಳಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದೆ. ಹಾಗೂ ಅರ್ಮೇನಿಯಾ ಈ ನಾಗಾಸ್ತ್ರದ ಆಗಮನಕ್ಕಾಗಿ ಬಹಳ ಸಮಯದಿಂದಲೂ ಕಾಯುತ್ತಿತ್ತು. ಯಾಕಂದರೆ ಇದರಿಂದಾಗಿ ಅದು ಟರ್ಕಿ ಮತ್ತು ಅಜರ್ಬೈಜಾನ್ನ ಎಳೆಗಳನ್ನು ಬಿಚ್ಚಿಡಬಹುದು. ಹಾಗೂ ಭವಿಷ್ಯದಲ್ಲಿಯೂ ಇದು ಆಗಲಿದೇನು ಕೂಡ. ಈಗ ಬರುವಂಥ ಸಮಯದಲ್ಲಿ ಬಹಳಷ್ಟು ದೇಶಗಳು ಭಾರತದ ಈ ನಾಗಾಸ್ತ್ರಕ್ಕಾಗಿ ಲೈನಲ್ಲಿ ನಿಂತುಕೊಳ್ಳಲಿದ್ದಾರೆ. ಸೊ ಗೆಳೆಯರೆ, ಭಾರತದ ಈ ಮಾರಕವಾದ ಅಸ್ತ್ರಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.